ಯಾರ್ದು ಬಹಳಷ್ಟು ಗೊಂದಲ ಇದೆ. ಯಾಕಂದ್ರೆ ನಾವು ಎಲೆಕ್ಷನ್ ಕಮಿಷನರ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಏನು ವಿದ್ಯಾರಣ್ಯಪುರದ ಫಸ್ಟ್ ಬ್ಲಾಕು, ಸೆಕೆಂಡ್ ಬ್ಲಾಕು, ಥರ್ಡ್ ಬ್ಲಾಕು ಮತ್ತೆ HMT ಲೇಔಟು ಅನೇಕ ಭಾಗಗಳಲ್ಲಿ 2002ರಲ್ಲಿ ವೋಟ್ ಮಾಡಿದ್ರು ಲಿಸ್ಟಲ್ಲಿಲ್ಲ ಹೆಸರು. ಬೊಮ್ಮಸಂದ್ರ ಊರಿನಲ್ಲೂ ಒಂದು 5-6 ಬೂತ್ಗಳಲ್ಲಿ ವೋಟ್ 2002ರಲ್ಲಿ ಮಾಡಿದ್ರು ಇವತ್ತು ಲಿಸ್ಟಲ್ಲಿಲ್ಲ. ನಾವು ಎಲೆಕ್ಷನ್ ಕಮಿಷನರ್ಗೆ ಹೋಗಿ ಮೊನ್ನೆ ತಾನೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರೇನು ಹೇಳಿದ್ರು, ಇದನ್ನೆಲ್ಲ ಸರಿಪಡಿಸ್ತೀವಿ, ನೀವೇನು ಆತಂಕ ಪಡೋದೇನು ಬೇಕಾಗಿಲ್ಲ, ಕೆಲವು ಮಿಸ್ಟೇಕ್ ಆಗಿದಾವೆ, ಇಲ್ಲ ಅಂತ ನಾನು ಹೇಳಲ್ಲ, ಮಾಡ್ತೀವಿ ಅಂತ. ಪಾಪ ಅನೇಕ ಟೀಚರ್ಸ್ಗಳು, ಅಂಗನವಾಡಿ ಕೆಲಸ ಮಾಡೋರು, ಸರ್ಕಾರಿ ಇವರು ನನ್ನ ಮನೆಗೆ ನಂದು ಫಿಲಪ್ ಮಾಡಕ್ಕೆ ಬಂದಿದ್ರು. ಒಂದು ಟೀಚರು, ಅವರು ಪಾಪ 59 ವರ್ಷ ಅಂತ. ನಾನು ಹೇಳಿದೆ, ನಿಮಗೆ ಶುಗರು ಏನು ಬೇಜಾರು ಮಾಡ್ಕೊಂಬೇಡಿ, ಏನಿದೆ ಕಾಯಿಲೆ ಅಂತ ಕೇಳಿದೆ. ಅಣ್ಣ, ನನಗೆ ಶುಗರು ಇದೆ, BP ಇದೆ, ಇಷ್ಟೆಲ್ಲ ಇದ್ಕೊಂಡು ನೀವು ಏನು ಮಾಡೋದು, ಸರ್ಕಾರ ನನ್ನ ಕೈನಾಗ ಆಗಲ್ಲ ಅಂದರೂ ಬಿಡ್ತಾ ಇಲ್ಲ. ನಾನು 4 ಫ್ಲೋರ್ 5 ಫ್ಲೋರ್ ಹತ್ತಕ್ಕೆ ನನ್ನ ಕೈನಾಗ ಆಗಲ್ಲ, ಭಾಳ ಕಷ್ಟ ಆಗ್ತಾ ಇದೆ ಅಂತ ಪಾಪ ಅವ್ರು ತೋಡ್ದಂತಾರೆ. ಅವ್ರು ನಿಜ ಅವ್ರಿಗೆ, ಯಾಕಂದ್ರೆ 59ನೇ ವರ್ಷದಲ್ಲಿ ಮನೆಗೂ ಹೋಗಿ 4 ಫ್ಲೋರ್ ಎಲ್ಲ ಹತ್ತಬೇಕಂದ್ರೆ ಅಷ್ಟು ಈಜಿ ತಮಾಷೆ ಕೆಲಸ ಅಲ್ಲ, ಇದು ಭಾಳ ಕಷ್ಟದ ಕೆಲಸ. ನಿರಂತರವಾಗಿ ಮಾಡ್ತಾ ಇದ್ದಾರೆ. ನಾವು ಮನೆಗೂ ಹೋಗಿ ಭಾಳ ಜಾಗೃತ, ಯಾರಿಗೂ ಫಿಲಪ್ ಮಾಡಕ್ ಬರೋಲ್ಲ, ನಾವೇ ವಾಲಂಟಿಯರ್ ಅವ್ರ ಜೊತೆಲಿ ಕುತ್ಕೊಂಡು ಹೇಳ್ಕೊಟ್ಟು ಫಿಲಪ್ ಮಾಡೋ ಅಂತ ಕೆಲಸವನ್ನ ನಾವು ನಿರಂತರವಾಗಿ ಮಾಡ್ತಾ ಇದ್ವಿ. ಈ ಮಸೀದಿಗಳಲ್ಲಿ, ಶಾದಿ ಮಹಲಲ್ಲಿ ಸರ್, ಆಕ್ಚುಲಿ ಎಲೆಕ್ಷನ್ ಕಮಿಷನರು ಹೇಳಿದ್ದಾರೆ, ಎಲ್ಲೇ ದೇವಸ್ಥಾನಗಳಲ್ಲಾಗ್ಲಿ, ಮಸೀದಿಗಳಾಗ್ಲಿ ಅಥವಾ ಯಾವುದೇ ಧಾರ್ಮಿಕ ಸ್ಥಳಗಳಲ್ಲಿ ಗುಂಪಾಗಿ ಎಲ್ಲೂ ಮಾಡಬಾರ್ದು, ವಾಲಂಟಿಯರ್ ಮನೆಗೂ ಹೋಗ್ಬೇಕು ಅಂತಾನೆ ಈಗಾಗಲೇ ಎಲೆಕ್ಷನ್ ಕಮಿಷನರ್ ಆದೇಶ ಕೊಟ್ಟಿದ್ದಾರೆ. ಆ ಥರ ಆಗಿರೋವನ್ನೆಲ್ಲ ತಿರ್ಗಾ ಇದೇನೋ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಅವ್ರ ಮೇಲೆ ಆಕ್ಷನ್ನು ತಗೊಳ್ತೀನಿ ಅಂತ ಹೇಳಿದ್ದಾರೆ. ನಿಜ, ಯಾಕೆಂದ್ರೆ ನಾನು ಹೇಳೋದು, ಓಟು ನಮ್ಮೆಲ್ಲರ ಹಕ್ಕು. ನಾನು ಈ ದೇಶದ ಪ್ರಜೆಯಾಗಿ ನಾನು ವೋಟ್ ಮಾಡ್ಬೇಕಂದ್ರೆ ನನಗೆ ಹಕ್ಕು ಬೇಕು. ನನ್ನ ಮನೆಯಲ್ಲೇ ಬಂದು ನೀವು ಕೂತ್ಕೊಂಡು ನಿಮ್ಗೆ ಏನು ಬೇಕು ಅಂತ ಅವರವರು ಕೇಳಬೇಕು, ಅವ್ರ ಹಕ್ಕನ್ನ. ಅದರಿಂದನೇ ದಯವಿಟ್ಟು ಅದು ಆಗಬೇಕು. ಸರ್ಕಾರನೂ ಇವಾಗ ಎಚ್ಚರಿಕೆ